ಒಂದು ಬಲಿಯಾಗಿದೆ. 37 ವರ್ಷದ ಗೋವಿಂದ ಹೃದಯಾಘಾತದಿಂದ ಸಾವನ್ನಪ್ಪಿರೋದು. ಹಾಸನದ ಸಿದ್ದೇಶ್ವರ ನಗರದಲ್ಲಿ ಒಂದು ಘಟನೆ ನಡೆದಿದೆ. ಆಟೋ ಚಾಲಕನಾಗಿದ್ದಂಥ ಮೃತ ಗೋವಿಂದ ಇವತ್ತು ಬೆಳಗ್ಗೆ 7 ಗಂಟೆ ಸಮಯದಲ್ಲಿ ಎದೆನೋವು ಕಾಣಿಸಿಕೊಂಡಿದೆ. ಆಟೋ ಚಲಾಯಿಸುವಾಗ ಕಾಣಿಸಿಕೊಂಡಿದ್ದ ಎದೆನೋವು ಕೂಡಲೇ ಜಿಲ್ಲಾಸ್ಪತ್ರೆಗೆ ತೆರಳಿದಂಥ ಗೋವಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಹಾಸನದಲ್ಲಿ 1 ತಿಂಗಳ ಅಂತರದಲ್ಲಿ ಹಾರ್ಟ್ ಅಟ್ಯಾಕ್ಗೆ 17 ಜನರು ಈ ಮುಖಾಂತರವಾಗಿ ಸಾವನ್ನಪ್ತಾರೆ. ಒಂದೇ ತಿಂಗಳಲ್ಲಿ 17 ಜನ ಒಂದೇ ಜಿಲ್ಲೆಯಲ್ಲಿ ಸಾವನ್ನಪ್ತಾರೆ ಅಂದಾಗ ಸಹಜವಾಗಿ ಪ್ರಶ್ನೆ ಅದು ಹಿಂಗೆ ಅಂತ, ಇದು ಕಾಕತಾಳೀಯವೋ ಅಥವಾ ಅದು ಏನಾಗಿದೆ ಅಂತ ಅನ್ಸೋಕೆ ಶುರು ಆಗ್ಬಿಡುತ್ತೆ. ನೋಡಿ, 1 ತಿಂಗಳಲ್ಲಿ ಹಾಸನದಲ್ಲಿ ಮಾತ್ರ 17 ಜನ 20 ವರ್ಷ, 21 ವರ್ಷ, 25 ವರ್ಷ, 26 ವರ್ಷ, 30 ವರ್ಷ, 37 ವರ್ಷ ಈ ವಯಸ್ಸಿನವರು ಹೃದಯಾಘಾತವಾಗಿ ಸಾವನ್ನಪ್ತಾ ಇರುವಂಥ ಸಂಖ್ಯೆ ಹೆಚ್ಚಳವಾಗ್ತಾ ಇರೋದು. ಹಾಸನದಲ್ಲೇ ಯಾಕೆ ಅನ್ನುವಂಥ ಪ್ರಶ್ನೆ ಜನಸಾಮಾನ್ಯರಲ್ಲಿ ಹುಟ್ಕೊಡುವಂತ ಮಾಡಿದೆ. ಮೊನ್ನೆ ತಾನೇ ಇಂಜಿನಿಯರಿಂಗ್ ಫೈನಲ್ ಇಯರ್, ಹಾಗೆಯೇ ಡಿಗ್ರಿ ಫೈನಲ್ ಇಯರ್, ಹಾಗೆಯೇ PUC ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ ಕಾಯ್ತಾ ಇದ್ದಂಥ ಹುಡುಗ, ಹೀಗೆ ಸುಮಾರು 17 ಮಂದಿ ಸಾವನ್ನಪ್ಪಿರುವಂಥದ್ದು ಹಾರ್ಟ್ ಅಟ್ಯಾಕಿಂದ. ಇದು ಸಹಜವಾಗಿ ಆಘಾತಕ್ಕೆ ಕಾರಣವಾಗ್ತಾ ಇದೆ, ಆತಂಕಕ್ಕೂ ಕೂಡ ಕಾರಣವಾಗ್ತಾ ಇದೆ. ಯಾಕೆ ಹಾಸನದಲ್ಲಿ ಬ್ಯಾಕ್ ಟು ಬ್ಯಾಕ್ ಈ ರೀತಿಯಾಗಿ ಹೃದಯಾಘಾತ ಕಾಯಿಲೆ ಕಾಣಿಸ್ಕೊಳ್ತಾ ಇದೆ ಅಂತ? ಯಾಕಂದರೆ ನೋಡಿ, ನಾವು ಸಾಮಾನ್ಯವಾಗಿ ಈ ಕರೋನೋ, ಡೆಂಗಿನೋ ಈ ಥರದ ಕೇಸಸ್ಗಳು ಹಾಸನದಲ್ಲಿ ಅಷ್ಟಾಯಿತು ಇಷ್ಟಾಯಿತು ಅಂತ ಹೇಳ್ತಾ ಇದ್ವಿ, ಒಬ್ಬರಿಂದ ಒಬ್ರಿಗೆ ಹರಡುತ್ತೆ ಈ ಥರ ವೈರಸ್ಗಳು ಅಂತ. ಬಟ್ ಈಗ ಹಾರ್ಟ್ ಅಟ್ಯಾಕ್ ಕೇಸಸ್ಸೇ 17 ಆಗಿದೆ ಒಂದು ತಿಂಗಳಲ್ಲಿ ಅಂತ ಅಂದಾಗ ಹೇಗೆ ಏನು ಈ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಇವತ್ತು ಬೆಳಗ್ಗೆ ಕೂಡ ಒಂದು ಸಾವು ಸಂಭವಿಸಿರುವಂಥದ್ದು. ಆಟೋ ಚಾಲಕ ಗೋವಿಂದ ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥ ಘಟನೆ ಹಾಸನದಲ್ಲಿ ನಡೆದಿದೆ. ಈ ಮುಖಾಂತರವಾಗಿ ಹಾಸನದಲ್ಲಿ 1 ತಿಂಗಳಲ್ಲಿ 17ಕ್ಕೇರ್ತಾ ಇದೆ ಹೃದಯಾಘಾತದಿಂದ ಸಾವನ್ನಪ್ಪುವವರ ಸಂಖ್ಯೆ. ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ. ರಾಜ್ಯದಲ್ಲೂ ಕೂಡ ಅನೇಕ ಹಾರ್ಟ್ ಅಟ್ಯಾಕ್ ಕೇಸಸ್ಗಳು ಮತ್ತು ಬೇರೆ ಬೇರೆ ಕಡೆಯಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬಟ್ ಇಲ್ಲಿ ಆಶ್ಚರ್ಯ ಅನಿಸ್ತಿರೋದು ಏನು ಅಂತಂದರೆ, ಹಾಸನದ ಒಂದೇಯಲ್ಲಿ ಅಂದರೆ ಹಾಸನ ಜಿಲ್ಲೆಯಲ್ಲೇ ಒಂದೇ ತಿಂಗಳಲ್ಲಿ 17 ಮಂದಿ ಹಾರ್ಟ್ ಅಟ್ಯಾಕಿಂದ ಸಾವನ್ನಪ್ತಾ ಇರುವಂಥದ್ದು ಆಘಾತಕ್ಕೆ ಕಾರಣವಾಗ್ತಾ ಇದೆ, ಆತಂಕಕ್ಕೆ ಕಾರಣವಾಗ್ತಾ ಇದೆ. ಹಾಸನದ ಜನತೆ ಇದರಿಂದ ಸಹಜವಾಗಿ ಗಾಬರಿ ಆಗಿದ್ದಾರೆ. ಯಾಕಂದರೆ ಎಲ್ಲ ಚಿಕ್ಕ ವಯಸ್ಸಿನವರು, 50 ಮೇಲೂ ಯಾರೂ ಇಲ್ಲ, ಎಲ್ಲ 30 ಒಳಗಡೆನೆ. ಬಬ್ಬಾ ಅಂತಂದರೆ 38, 37 ಇರಬಹುದು. 20 ವರ್ಷ, 25 ವರ್ಷ, 30 ವರ್ಷ, 35 ವರ್ಷ ಈ ವಯಸ್ಸಿನವರು ಹಾರ್ಟ್ ಅಟ್ಯಾಕ್ ಕೇಸಿಂದ ಸಾವನ್ನಪ್ತಾ ಇದ್ದಾರೆ. ಇದು ಯಾಕೆ ಹೀಗಾಗ್ತಾ ಇದೆ, ಹಾಸನದಲ್ಲಿ ಮಾತ್ರ ಯಾಕೆ ಈ ಥರ ಹೆಚ್ಚಾಗ್ತಾ ಇದೆ, ಅಂಥದ್ದೇನು ಸಮಸ್ಯೆ ಆಗಿದೆ ಅನ್ನೋ ಚರ್ಚೆಗಳು ಇದೀಗ ಹುಟ್ಕೊಳ್ತಾ ಇದೆ. ತಮ್ಮವರನ್ನು ಕಳ್ಕೊಂಡವರು ಕೂಡ ಇದೇ ನೋವಿನಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವಂಥ ಪರಿಸ್ಥಿತಿ ಬಂದಿದೆ.